You know I came through with the fuego. You know I came through. Hey, you know I came through. You know I came through with the fuego. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಪ್ಯಾನ್ ಕಾರ್ಡ್ ನ ತುಂಬಾ ಜನ ಕಳ್ಕೊಂಡಿರ್ತಾರೆ. ಸೊ ಅದಕ್ಕೆ ಅವರು ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ ನ ಯಾವ ತರ ಮಾಡೋದು ಅನ್ನೋದು ಅವ್ರಗಳಿಗೆ ಗೊತ್ತಿರಲ್ಲ. ಅದಕ್ಕೆ ಮೊದ್ಲೆಲ್ಲ ಯಾವ ತರ ಇತ್ತು ಪ್ರೊಸೀಜರ್ ಅಂತಂದ್ರೆ, ಯಾವ್ದಾದ್ರು ಸೈಬರ್ ಸೆಂಟರ್ಗಳಿಗೆ ಹೋಗ್ಬಿಟ್ಟು ಅಲ್ಲಿ ಅಪ್ಲಿಕೇಶನ್ ಮತ್ತೆ ಆಧಾರ್ ಕಾರ್ಡು ಮತ್ತೆ ಹಳೇದು ನಿಮ್ದು ಪಾನ್ ಕಾರ್ಡ್ ಕಾಪಿನ ಅಟ್ಯಾಚ್ ಮಾಡಿ, ಅಥವಾ SSLC ಸರ್ಟಿಫಿಕೇಟ್ ಆಲ್ಮೋಸ್ಟ್ ನೀವು ಮತ್ತೆ ಹೊಸದಾಗಿ ಏನ್ ಮಾಡಿಸುವಾಗ ಸರ್ಟಿಫಿಕೇಟ್ ಕೊಡ್ಬೇಕಾಗಿತ್ತು, ಮೀನ್ಸ್ ಡಾಕ್ಯುಮೆಂಟೇಶನ್ ಕೊಡ್ಬೇಕಿತ್ತು. ಅದೇ ತರ ಪ್ರೊಸೀಜರ್, ಆಲ್ಮೋಸ್ಟ್ ಅದೇ ತರ ಪ್ರೊಸೀಜರ್. ಮತ್ತೆ ಫೀಸ್ ಅಮೌಂಟ್ ಕೂಡ ಸೇಮ್ ಕೊಡ್ಬೇಕಾಗಿತ್ತು. ನೀವು ಹೊಸದನ್ನ ಮಾಡ್ಸಕ್ಕೆ ಏನ್ ಫೀಸ್ ಅಮೌಂಟ್ ಕೊಡ್ತಾ ಇದ್ರು ಆಲ್ಮೋಸ್ಟ್ ಸೇಮ್ ಫೀಸ್ ಅಮೌಂಟ್ ನ ನೀವಿಲ್ಲಿ ಪೇ ಮಾಡ್ಬೇಕಾಗಿತ್ತು. ಬಟ್ ಇವಾಗ ಗೌರ್ಮೆಂಟ್ ಏಪ್ರಿಲ್ 1 ಇಂದ ನಿಮ್ಗೆ ಒಂದು ಆಪ್ಷನ್ ಬಿಟ್ಟಿದೆ, ಆನ್ಲೈನ್ ಅಲ್ಲೇ ನೀವು ಅದನ್ನ ಡೂಪ್ಲಿಕೇಟ್ ಅಂದ್ರೆ ಪಾಸ್ಪೋರ್ಟ್ ಇನ್ನೊಂದು ಪ್ಯಾನ್ ಕಾರ್ಡ್ ನ ಯಾವ ತರ ತಗೊಳೋದು ಅಂತ. ಅದಕ್ಕೆ ಅಮೌಂಟ್ ಕೂಡ ತುಂಬಾ ಕಡಿಮೆ ಇದೆ, ಜಸ್ಟ್ 50 ರೂಪೀಸ್ ಪೇ ಮಾಡಿದ್ರೆ ಸಾಕು. ಓಕೆ, ಈ ತರ ಒಂದು ಆಪ್ಷನ್ ಗೌರ್ಮೆಂಟ್ ಎಲ್ರಿಗೂ ಉಪಯೋಗ ಆಗಲಿ ಅಂತ ಒಂದು ಬಿಟ್ಟಿದೆ. ಅದಕ್ಕೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ನನ್ನ ಚಾನೆಲ್ ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಅಲ್ಲಿ ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಜಸ್ಟ್ ಆ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ. ಮತ್ತೆ ನೋಟಿಫಿಕೇಶನ್ ಬೇಕು, ನಮ್ದು ಇದೇ ತರ ವಿಡಿಯೋಸ್ ಎಲ್ಲ ನೋಟಿಫಿಕೇಶನ್ ಬೇಕು ಅಂತಂದ್ರೆ ಜಸ್ಟ್ ಒಂದು ಆಲ್ ಅಂತ ಬಟನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ, ಗಂಟೆ ಬಟನ್ ನ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ನಂದು ಯಾವುದೇ ವಿಡಿಯೋಗಳನ್ನ ಮಾಡ್ತೀನೋ ಅದೆಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ನನ್ನ ಚಿಲ್ಬ್ರೋ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ ಬನ್ನಿ. ಯಾವ ತರ ಓಕೆ, ಈ ತರ ಕ್ರೋಮ್ ಓಪನ್ ಮಾಡ್ಕೊಳ್ಳಿ ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ. ಕ್ರೋಮ್ ಓಪನ್ ಮಾಡ್ಕೊಂಡ್ಬಿಟ್ಟು NSDL ಅಂತ ಟೈಪ್ ಮಾಡಿದ್ರೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಅದರಲ್ಲಿ NSDL ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ರೀಪ್ರಿಂಟ್ ಆಫ್ ಪ್ಯಾನ್ ಕಾರ್ಡ್ ಅಂತ ಆಪ್ಷನ್ ಕಾಣ್ತಾ ಇದೆ. ಹೋಮ್ ಇದೆ, ರೀಪ್ರಿಂಟ್ ಆಫ್ ಪ್ಯಾನ್ ಕಾರ್ಡ್ ಇದೆ. ಅದನ್ನ ರೀಪ್ರಿಂಟ್ ಆಫ್ ಪ್ಯಾನ್ ಕಾರ್ಡ್ ನ ಇದು ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ. ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದು ನಿಮ್ದು ಪ್ಯಾನ್ ಕಾರ್ಡ್ ನಂಬರ್ ನ ಹಾಕಿ. ಈಗ ಸದ್ಯಕ್ಕೆ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ನಮ್ದೇ ಹಾಕ್ತಾ ಇದೀನಿ. ಜಸ್ಟ್ ಆಮೇಲೆ ನೆಕ್ಸ್ಟ್ ಆಧಾರ್ ನಂಬರ್ ಕೇಳುತ್ತೆ, ಆಧಾರ್ ನಂಬರ್ ಹಾಕಿ. ಓಕೆ, ಆಮೇಲೆ ಜಸ್ಟ್ ಮಂತ್ ಮತ್ತೆ ಇಯರ್, ನಿಮ್ದು ಏನು ಆಧಾರ್ ಕಾರ್ಡ್ ಅಲ್ಲಿ ಯಾವ ತರ ಇಯರ್ ಮಂತ್ ಇರುತ್ತೆ ಅದನ್ನ ಜಸ್ಟ್ ಇದು ಮಾಡಿ. ಮತ್ತೆ ಇಲ್ಲಿ ಒಂದು ಡಿಕ್ಲರೇಷನ್ ಇರುತ್ತೆ, ಡಿಕ್ಲರೇಷನ್ ನೀವು ಕ್ಲಿಕ್ ಮಾಡಿ ನೆಕ್ಸ್ಟ್ ಪ್ರೊಸೀಡ್ ಕೊಡಿ. ಐ ಆಮ್ ನಾಟ್ ಎ ರೋಬೋಟ್. ಓಕೆ, ನೀವು ರೋಬೋಟಾ ಅಂತ ಕೇಳ್ತಾ ಇದೆ, ಐ ಆಮ್ ನಾಟ್ ಎ ರೋಬೋಟ್ ಅಂತ ಕ್ಲಿಕ್ ಮಾಡಿ. ಅದು ಸ್ವಲ್ಪ ಟೈಮ್ ತಗೊಂಡ್ಬಿಟ್ಟು ಜಸ್ಟ್ ಸಬ್ಮಿಟ್ ಕೊಟ್ರೆ ಇಲ್ಲಿ ಬಂದು ನೆಕ್ಸ್ಟ್ ಇದರಲ್ಲಿ ನಿಮ್ದು ಡೀಟೇಲ್ಸ್ ಎಲ್ಲ ಬರುತ್ತೆ. ನಿಮ್ದು ಏನ್ ಪ್ಯಾನ್ ಕಾರ್ಡ್ ಹಳೇದು ಏನು ನೀವು ಎಂಟ್ರಿ ಆಗಿರುತ್ತಲ್ಲ ಅವ್ರ ವೆಬ್ಸೈಟ್ ಅಲ್ಲಿ, ಅದಷ್ಟು ಬರುತ್ತೆ. ಅದಷ್ಟು ಬಂದ ಮೇಲೆ ನೆಕ್ಸ್ಟ್ ಇದನ್ನ ಒಂದ್ಸರಿ ನೀವು ಕರೆಕ್ಟ್ ಆಗಿ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೀವೇನ್ ಅಡ್ರೆಸ್ ಕೊಟ್ಟಿರ್ತಾರೋ ಅದೇ ಅಡ್ರೆಸ್ಗೆ ಅದು ಬರುತ್ತೆ. ಒಂದ್ ವೇಳೆ ನಿಮ್ದು ಏನಾದ್ರು ಅಡ್ರೆಸ್ ಅಥವಾ ಚೇಂಜ್ ಇದಾಗಬೇಕು ಅಂತಂದ್ರೆ ಆ ಆಪ್ಷನ್ ನೀವು ನೆಕ್ಸ್ಟ್ ಇದರಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ಜಸ್ಟ್ ಮೊಬೈಲ್ ನಂಬರ್, ಇಮೇಲ್ ಐಡಿ, ನಿಮಗೆ OTP ಯಾವ ತರ ಬೇಕು ಅಂತ. ಓಕೆ, ಇಲ್ಲಿ ಬೋತ್ ಅಂತ ಕೊಟ್ರೆ ಬೋತ್ಗೂ ಬರುತ್ತೆ, ಮೀನ್ಸ್ ಇಮೇಲ್ ಐಡಿಗಾದ್ರೂ ಬರುತ್ತೆ ಅಥವಾ ಮೊಬೈಲ್ ನಂಬರ್ಗಾದ್ರೂ ಬರುತ್ತೆ. ನಾನು ಇವಾಗ ಜಸ್ಟ್ ಒಂದು ನನ್ನ ಮೊಬೈಲ್ ನಂಬರ್ಗೆ ಮಾತ್ರ ಕೊಟ್ಕೊಂತೀನಿ. ಮತ್ತೆ ಇಲ್ಲಿ ಐ ಅಗ್ರಿ ಟು ಸಬ್ಮಿಟ್ ದ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇದಕ್ಕೆ ಹೋದ್ರೆ ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಒಂದು OTP ಬರುತ್ತೆ. ಆ OTP ನ ನೀವು ಎಂಟರ್ ಮಾಡಬೇಕು. ನೀವೇನ್ ನಿಮ್ದು OTP ರಿಜಿಸ್ಟರ್ ಮಾಡಿರ್ತೀರಲ್ಲ ಆ ಮೊಬೈಲ್ ನಂಬರ್ಗೆ ಬರುತ್ತೆ. ಜಸ್ಟ್ ನೀವು ಅದನ್ನ OTP ನಂಬರ್ ಹಾಕಿದ್ರೆ ಸಾಕು. ಓಕೆ, ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ಬಂದು ನಿಮಗೆ ಆನ್ಲೈನ್ ಪೇಮೆಂಟ್ ಮೋಡಿಗೆ ಹೋಗುತ್ತೆ. ಇಲ್ಲಿ ನೀವು ಆನ್ಲೈನ್ ಪೇಮೆಂಟ್ ಮೋಡ್ ನೀವೇನಾದ್ರೂ ರೂಪೇ ಕಾರ್ಡ್ ಅಥವಾ ಇದ್ರಲ್ಲಿ ಮಾಡೋದಾದ್ರೆ, ಪೇಟಿಎಂ ಥ್ರೂ ಮಾಡೋದಾದ್ರೆ ಒಂದು ಪೇಟಿಎಂ ಪೇಜ್, ಇದು ಒಂದು ಪೇಮೆಂಟ್ ಪೇಜ್ ಅಷ್ಟೇನೆ. ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬಹುದು. ಅಥವಾ ಬಿಲ್ ಡೆಸ್ಕ್ ಸೆಲೆಕ್ಟ್ ಮಾಡ್ತೀನಿ ಅಂದ್ರೆ ಜಸ್ಟ್ ಇಲ್ಲಿ ಬಿಲ್ ಡೆಸ್ಕ್ ಹೋದ್ರೆ ಇಲ್ಲಿ ನೋಡಿ ತೋರಿಸ್ತಾ ಇದೆಯಲ್ಲ, 50 ರೂಪೀಸ್ ಚಾರ್ಜ್ ಅಷ್ಟೇನೆ. ಆಮೇಲೆ ಜಸ್ಟ್ ನೆಕ್ಸ್ಟ್ ಹೋಗಿ ಇಲ್ಲಿ ಅಗ್ರಿ ಅಂತ ಕೊಟ್ಬಿಟ್ಟು ಪ್ರೊಸೀಡ್ ಪೇಮೆಂಟಿಗೆ ಹೋದ್ರೆ ನೀವು ಪೇಮೆಂಟ್ ಪ್ರೊಸೀಡ್ ಆಗುತ್ತೆ. ಅಲ್ಲಿ ನಿಮ್ದು ಟ್ರಾನ್ಸಾಕ್ಷನ್ ಇದನ್ನ ಕೇಳುತ್ತೆ. ಓಕೆ, ಇದೆಲ್ಲ ಆದ್ಮೇಲೆ ಪೇ ಕನ್ಫರ್ಮ್ ಅಂತ ಕೊಟ್ರೆ ಜಸ್ಟ್ ನಿಮ್ದು ಲಾಗಿನ್ ID ಪಾಸ್ವರ್ಡ್, ನೀವು ಯಾವ ಬ್ಯಾಂಕ್ದು ಲಾಗಿನ್ ID ಪಾಸ್ವರ್ಡ್ ಇದೆ ಅದನ್ನ ಹಾಕಿದ್ರೆ ಮುಗೀತು ಅಷ್ಟೇ. ಇಲ್ಲಿ ನೋಡಿ, ಇಲ್ಲೂ ಇದೆ, ಡೆಬಿಟ್ ಕಾರ್ಡ್ ಥ್ರೂ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಥ್ರೂ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಮಾಡ್ಬೋದು, UPI ಮಾಡ್ಬೋದು, ಅಥವಾ ನಿಮ್ದು ಯಾವ್ದಾದ್ರು ವ್ಯಾಲೆಟ್ ಯಾವ್ದಾದ್ರು ಇದ್ರೆ ವ್ಯಾಲೆಟ್ ಥ್ರೂ ಕೂಡ ಮಾಡ್ಬೋದು. ನೋಡಿ, ನೆಟ್ ಬ್ಯಾಂಕಿಂಗ್ ಅಂದ್ರೆ ನೆಟ್ ಬ್ಯಾಂಕಿಂಗ್ ಅಲ್ಲಿ ಎಷ್ಟು ಬ್ಯಾಂಕ್ಸ್ ತೋರಿಸ್ತಿದೆ ನಿಮ್ದು, ಅಥವಾ ನಿಮ್ದು ಯಾವ್ದಾದ್ರು ಬೇರೆ ಬ್ಯಾಂಕ್ ಇದ್ರೆ ಇದಿಷ್ಟು ಇಲ್ಲಿ ಇರುತ್ತೆ.
ಇದರಲ್ಲಿ ನೀವು ಯಾವ್ದು ನಿಮ್ದು ಯಾವ ಬ್ಯಾಂಕ್ದು ನೆಟ್ ಬ್ಯಾಂಕಿಂಗ್ ಇದೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ವ್ಯಾಲೆಟ್ ಅಂತ ಬಂದ್ರೆ ವ್ಯಾಲೆಟ್ ಅಲ್ಲಿ ನೋಡಿ ಏರ್ಟೆಲ್ ಇದೆ, ಮೊಬಿಕ್ವಿಕ್ ಇದೆ, ಮತ್ತೆ ಜಿಯೋ ಮನಿ ಇದೆ. ಇಷ್ಟು ವ್ಯಾಲೆಟ್ ಆಪ್ಷನ್ ಕೊಟ್ಟಿದ್ದಾನೆ. ಅಥವಾ ನೀವೇನಾದ್ರೂ ಕ್ಯೂ ಆರ್ ಸ್ಕ್ಯಾನರ್ ನ ನೀವು ಇದು ಮಾಡ್ತೀರಾ ಅಂತಂದ್ರೆ ಜಸ್ಟ್ ಒಂದು ಕ್ಯೂ ಆರ್ ಸ್ಕ್ಯಾನರ್ ಜನರೇಟ್ ಆಗುತ್ತೆ. ಅದಕ್ಕೆ ಏನಿಲ್ಲ, ವೆರಿ ಸಿಂಪಲ್. ನೀವು ಇಲ್ಲಿ ಭೀಮ್ UPI ಅಂತ ಸೆಲೆಕ್ಟ್ ಮಾಡಿ, ಇಲ್ಲಿ ಕ್ಯೂ ಆರ್ ಸ್ಕ್ಯಾನರ್ ಇದೆಯಲ್ಲ, ಮೇಕ್ ಎ ಪೇಮೆಂಟ್ ಅಂತ ಕೊಟ್ರೆ ನಿಮ್ದೊಂದು ಕ್ಯೂ ಆರ್ ಸ್ಕ್ಯಾನರ್ ಜನರೇಟ್ ಆಗುತ್ತೆ. ಅದನ್ನ ನೀವು ಸ್ಕ್ಯಾನ್ ಮಾಡಿ ನೋಡಿ, ಇಲ್ಲಿ 5 minutes ಟೈಮ್ ಇರುತ್ತೆ. ಇದನ್ನ ನೀವು ಸ್ಕ್ಯಾನ್ ಮಾಡಿ ಪೇ ಮಾಡಿದ್ರಿ ಅಂತಂದ್ರೆ ಮತ್ತೆ ನಿಮ್ದು ನೆಕ್ಸ್ಟ್ ಇದಕ್ಕೆ ಪೇಜಿಗೆ ಬರುತ್ತೆ. ಅವಾಗ ಒಂದು ನಿಮ್ದು ಅಕ್ನಾಲೆಜ್ಮೆಂಟ್ ಒಂದು ಪ್ರಿಂಟ್ ಬರುತ್ತೆ. ಜಸ್ಟ್ ನನಗೆ ರಿಕ್ವೈರ್ಮೆಂಟ್ ಇಲ್ಲದೆ ಇರೋದ್ರಿಂದ ನಾನು ಮುಂದೆ ಹೋಗಕ್ ಆಗಲ್ಲ, ಇಲ್ಲ ಇದನ್ನ ಪೇ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ತೋರಿಸಬಹುದು. ಸೊ ಅದಕ್ಕೆ ನಾನು ಇದಿಷ್ಟನ್ನೇ ತೋರಿಸ್ತಾ ಇದ್ದೀನಿ. ಇದು ನೆಕ್ಸ್ಟ್ ಆದ್ಮೇಲೆ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ಬರುತ್ತೆ. ಇದನ್ನ ಸ್ಕ್ಯಾನ್ ಮಾಡಿ ನೀವು ಪೇ ಮಾಡಿದ್ರೆ ನೆಕ್ಸ್ಟ್ ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ಬರುತ್ತೆ. ಆ ಅಕ್ನಾಲೆಜ್ಮೆಂಟ್ ಇಟ್ಕೊಂಡ್ರಿ ಅಂದ್ರೆ ಒಂದು 4 to 5 days ಅಥವಾ 8 working days ಒಳಗಡೆ ನಿಮಗೆ ಮನೆಗೆ ಅದು ಪೋಸ್ಟ್ ಥ್ರೂ ಬರುತ್ತೆ. ಬೈ ಹ್ಯಾಂಡ್ ಅಥವಾ ಕೊರಿಯರ್ ಅಲ್ಲಿ ಆತರ ಯಾವ್ದು ಕಳ್ಸಲ್ಲ. ಯಾಕಂದ್ರೆ ಇದು ಸೆಂಟ್ರಲ್ ಇದರಿಂದ ಆಗಿರೋದ್ರಿಂದ, ಗೌರ್ಮೆಂಟ್ ಸರ್ವಿಸಸ್ ಆಗಿರೋದ್ರಿಂದ ಬೈ ಪೋಸ್ಟೇನೆ ನಿಮಗೆ ಅದು ಬಂದು ರೀಚ್ ಆಗುತ್ತೆ. ಓಕೆ, ಇದಿಷ್ಟು ಈ ಪ್ಯಾನ್ ಕಾರ್ಡ್ದು ಇನ್ಫಾರ್ಮೇಶನ್. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಇದಿಷ್ಟೇ. ಜಸ್ಟ್ ವೆರಿ ಸಿಂಪಲ್ ಸ್ಟೆಪ್ಸ್ ಇದೆ. ಒಂದು ನೀವು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಮೀನ್ಸ್ ನಿಮ್ದು ಆಧಾರ್ ನಂಬರು, ಪ್ಯಾನ್ ನಂಬರ್ ಎಲ್ಲ ಇತ್ತು ಅಂತಂದ್ರೆ ಜಸ್ಟ್ ಒಂದು 5 minutes ಅಲ್ಲಿ ನಿಮ್ ಪಾನ್ ಕಾರ್ಡ್ ನ ನೀವು ರೀಅಪ್ಲೈ ಮಾಡ್ಕೋಬಹುದು. ಅದಕ್ಕೆ ಯಾರ ಹತ್ರನೂ ಅಲೆಯೋದ್ ಬೇಕಾಗಿಲ್ಲ, ಅಥವಾ ಅಂಗಡಿಗೆ ಹೋಗೋದ್ ಬೇಕಾಗಿಲ್ಲ. ಇದಕ್ ಮುಂಚೆ ಯಾವುದೇ ಒಂದು ಆಫೀಸ್ ಕೂಡ ಇರ್ಲಿಲ್ಲ ಇದಕ್ಕೆ ನೀವು ಅಪ್ಲೈ ಮಾಡ್ಲಿಕ್ಕೆ. ಯಾವ್ದೋ ಒಂದು ಬುಕ್ ಸ್ಟಾಲ್ ಅಲ್ಲೋ ಅಥವಾ ಸೈಬರ್ ಸೆಂಟರ್ ಅಲ್ಲೋ ಇರ್ತಾ ಇತ್ತು, ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಿ 15 to 1 month ವರೆಗೂ ವೆಯ್ಟ್ ಮಾಡ್ಬೇಕಾಗಿತ್ತು. ನೋಡಿದ್ರಲ್ಲ, ಇವಾಗ 5 minutes ಅಲ್ಲಿ ಆಗೋಯ್ತು. ಜಸ್ಟ್ ಇದನ್ನ ಅಪ್ಲೈ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಒಂದು 8 working days ಒಳಗಡೆ ನಿಮಗೆ ಬೈ ಪೋಸ್ಟ್ ಅಲ್ಲೇ ನಿಮ್ದು ಏನ್ ರಿಜಿಸ್ಟರ್ ಆಗಿರುತ್ತಲ್ಲ ಆ ಅಡ್ರೆಸ್ ಗೆ ಬಂದು ರೀಚ್ ಆಗುತ್ತೆ. ವೆರಿ ಸಿಂಪಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಿಲ್ ಬ್ರೋ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್.